ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಎಪಿಎಂಸಿ ಮಾರುಕಟ್ಟೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ, ಸ್ವಚ್ಛತೆಗೆ ಆದ್ಯತೆ ನೀಡಲು ಸೂಚನೆ. ಬೇಲೂರಿನಲ್ಲಿ ಕಟ್ಟಡ ಕುಸಿದು ಗಾಯಗೊಂಡಿದ್ದ ಮಹಿಳೆ ಸಾವು, ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ. ಬೈಕ್ಗೆ ಮಿನಿ ಟ್ರಕ್ ಡಿಕ್ಕಿ, ಬೈಕ್ಗೆ ಡಿಕ್ಕಿ ಹೊಡೆದು ಅಂಗಡಿಗೆ ಗುದ್ದಿದ ಮಿನಿ ಟ್ರಕ್. ಸಕಲೇಶಪುರ ತಾಲೂಕಿನ ಗುಳಗಳಲೆ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಘಟನೆ. ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಕಾರ್ಯವೈಖರಿಯ ಅಪಪ್ರಚಾರವನ್ನು ಸಂಘದ ಸದಸ್ಯರು ನಂಬಬಾರದು, ಅಧ್ಯಕ್ಷ ಹೊನ್ನೇಗೌಡ ಮನವಿ. ವಾರ್ತೆಗಳ ವಿವರ. ಹಾಸನ ನಗರದ ಎಪಿಎಂಸಿ ಮಾರುಕಟ್ಟೆಗೆ ಇಂದು ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ವರ್ತಕರ ಅಹವಾಲುಗಳನ್ನು ಸ್ವೀಕರಿಸಿದ ಸಂಸದರು ಅಲ್ಲಿನ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಸೂಚನೆಯನ್ನ ನೀಡಿದರು. ಎಪಿಎಂಸಿ ಮಾರುಕಟ್ಟೆಗೆ ಸಂಸದರು ಭೇಟಿ ನೀಡಿದ ಮೊದಲು ಶ್ರೀ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ವೇಳೆ ಅನೇಕ ವರ್ತಕರು ಇಲ್ಲಿನ ಸಮಸ್ಯೆಗಳು ಹಾಗೂ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸಿ ಮನವಿ ಮಾಡಿದರು. ಕೆಲ ವರ್ತಕರು ಇಲ್ಲಿನ ಮಳಿಗೆಗಳನ್ನು ಬೇರೆಯವರಿಗೆ ಬಾಡಿಗೆ ನೀಡುತ್ತಿದ್ದಾರೆ, ಇನ್ನು ಅರ್ಹರಿಗೆ ಮಳಿಗೆ ಸಿಗುತ್ತಿಲ್ಲ ಎಂದು ದೂರಿದರು. ಎಲ್ಲವನ್ನು ಆಲಿಸಿ ನಂತರ ಎಪಿಎಂಸಿ ಕಚೇರಿಯಲ್ಲಿ ವರ್ತಕರ ಜೊತೆ ಸಭೆ ನಡೆಸಿ ಸಲಹೆ ಸೂಚನೆ ಮತ್ತು ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸಿದರು. ಇದೇ ವೇಳೆ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸ್ವಲ್ಪ ನ್ಯೂನ್ಯತೆಗಳಿದ್ದು ಸಮಸ್ಯೆಗಳು ಇರುವುದು ನಿಜ. ಇಡೀ ಜಿಲ್ಲೆಯಿಂದ ಮುಖ್ಯ ವ್ಯಾಪಾರ ಈ ಸ್ಥಳಕ್ಕೆ ಬರುತ್ತಾರೆ. ಇಲ್ಲಿ ಸ್ವಲ್ಪ ಜಾಗ ಕಿರಿದಾಗಿದೆ, ಮಳಿಗೆಗಳು ಸಮಸ್ಯೆ ಇದೆ. ಈ ಬಗ್ಗೆ ಪರಿಶೀಲಿಸಿ ಮುಂದೆ ಏನೇನು ಕ್ರಮ ತೆಗೆದುಕೊಳ್ಳಬಹುದು ಎಂದು ಚರ್ಚಿಸಲಾಗಿದ್ದು, ಮುಂದೆ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಲಾಗುವುದು. ಇಲ್ಲಿ ಸ್ವಚ್ಛತೆ ಬಗ್ಗೆ ತೃಪ್ತಿಕರವಾಗಿಲ್ಲ, ಇನ್ನೂ ಸ್ವಚ್ಛತೆಗೆ ಒತ್ತು ಕೊಡುವಂತೆ ಹೇಳಲಾಗಿದೆ. ಹೆಚ್ಚುವರಿ ಮಳಿಗೆಗಳಿಗೆ ಜಾಗದ ಸಮಸ್ಯೆ ಇದೆ. ಎಪಿಎಂಸಿ ಅಭಿವೃದ್ಧಿಗೆ ಏನೇನು ಮಾಡಬಹುದು, ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು. ಹಲವಾರು ಸ್ವಲ್ಪ ನ್ಯೂನ್ಯತೆಗಳಿತ್ತು, ಮತ್ತೆ ಮಾಧ್ಯಮ ಪ್ರಸಾರದಲ್ಲಿ ಇದಾಗುವಂತ ಸ್ವಲ್ಪ ಸಮಸ್ಯೆಗಳಿದ್ದರಿಂದ ಬಂದು ಭೇಟಿಯನ್ನ ಕೊಟ್ವಿ. ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂತಹ ನಮ್ಮ ತಹಸೀಲ್ದಾರ್ ಶ್ವೇತಾ ಮೇಡಮ್ ಅವರು, ನಮ್ಮ ಸೆಕ್ರೆಟರಿ ಮಧು ಎಲ್ಲ ಇದ್ದಾರೆ. ನ್ಯೂನ್ಯತೆಗಳು ಸಮಸ್ಯೆಗಳು ಇರೋದಂತೂ ನಿಜ. ಯಾಕಂತ ಹೇಳಿದ್ರೆ ಇಡೀ ನಮ್ಮ ಜಿಲ್ಲಾದ್ಯಂತ ವ್ಯಾಪಾರಸ್ಥರು ನಮ್ಮ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ ಬರ್ತಾರೆ. ಸ್ವಲ್ಪ ಜಾಗ ಚಿಕ್ಕದಿದೆ, ಆಮೇಲೆ ಮಳಿಗೆಗಳ ಸಮಸ್ಯೆ ಇದೆ. ಅದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಏನೇನು ಕ್ರಮ ತಗೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ನಾವು ಹೇಳಿದ್ದೀವಿ. ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆಗಳನ್ನ ಬಗೆಹರಿಸೋ ಕೆಲಸವನ್ನ ಮಾಡ್ತೀವಿ. ನನಗೂ ಸ್ವಚ್ಛತೆ ವಿಷಯದಲ್ಲಿ ತೃಪ್ತಿಕರ ಆಗಿಲ್ಲ, ಇನ್ನೂ ಸ್ವಚ್ಛತೆಗೆ ಒತ್ತು ಕೊಡಿ ಅಂತ ಹೇಳಿದೀನಿ. ಇನ್ನೊಂದು ತಿಂಗಳಲ್ಲಿ ಮತ್ತೆ ಇದೇ ರೀತಿ ಆದ್ರೆ ಮುಂದಕ್ಕೆ ಏನ್ ಕ್ರಮ ತಗೋಬಹುದು ಅದಕ್ಕೆ ಮಾಡೋ ಕೆಲಸ ಮಾಡ್ತೀವಿ. ಅಲ್ಲ, ಜಾಗ ಬೇಕಲ್ಲ, ಹೆಚ್ಚುವರಿ ಮಳಿಗೆ ಇತ್ತು 100 ಬೇಕು, ಆದ್ರೆ ಅದಕ್ಕೆ ಜಾಗ ಬೇಕು. ಅದನ್ನೆಲ್ಲ ಒಂದ್ಸಲಿ ಕೂಲಂಕುಷವಾಗಿ ಎಲ್ಲ ಒಂದು ಸಭೆ ನಡೆಸಿ ಏನೇನ್ ಮಾಡ್ಬೋದು, ನಮ್ಮ ಹಾಸನ ಎಪಿಎಂಸಿ ಅಭಿವೃದ್ಧಿಗೆ ಏನೇನ್ ಮಾಡ್ಬೋದು ಅನ್ನೋದನ್ನ ಒಂದು ಆಕ್ಷನ್ ಪ್ಲಾನ್ ಮಾಡೋ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ವೇತಾ, ಎಪಿಎಂಸಿ ಕಾರ್ಯದರ್ಶಿ ಮಧು, ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ, ವರ್ತಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡರಾದ ಅಬ್ದುಲ್ ಕಾಯಿಂ, ಅಶ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗುರೂರು, ರವಿಕುಮಾರ್, ಪ್ರಕಾಶ್, ಮಾಧ್ಯಮ ವಕ್ತಾರ ಸ್ವರೂಪ್, ಅಪ್ಪು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಳೆ ಕಟ್ಟಡ ಕುಸಿದ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಬೇಲೂರು ಪಟ್ಟಣದ ಹೊಸನಗರ ನಿವಾಸಿ ಜ್ಯೋತಿ ಎಂದು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ 6 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಅವರು ಮೃತಪಟ್ಟಿದ್ದಾರೆ. ಈ ಘಟನೆಯಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಮಾರ್ಚ್ 9ರಂದು ಬೇಲೂರು ಪಟ್ಟಣದಲ್ಲಿ ಸಾರಿಗೆ ಬಸ್ ನಿಲ್ದಾಣದ ಎದುರು ಈ ದುರಂತ ಸಂಭವಿಸಿತ್ತು. ಹಳೆ ಕಟ್ಟಡದ ಸಜ್ಜ ಕುಸಿದು ಬಿದ್ದ ಪರಿಣಾಮ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಜ್ಯೋತಿ ಗಂಭೀರ ಗಾಯಗಳೊಂದಿಗೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು. ಜ್ಯೋತಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದು, ಕೆಲವು ತಿಂಗಳ ಹಿಂದೆಯೇ ಅವರ ಪತಿ ಸಹ ಮೃತಪಟ್ಟಿದ್ದರು. ಈಗ ಜ್ಯೋತಿ ಕೂಡ ಅಗಲಿರುವುದರಿಂದ ಅವರ ಇಬ್ಬರು ಹೆಣ್ಣು ಮಕ್ಕಳು ಅನಾಥರಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಗುಳಗಳಲೆ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೀಕರ ಅಪಘಾತ ನಡೆದಿದೆ. ಸಿಮೆಂಟ್ ತುಂಬಿಕೊಂಡು ಬರುತ್ತಿದ್ದ ಮಿನಿ ಟ್ರಕ್ ಅತಿ ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಯ ಅಂಗಡಿಗೆ ಗುದ್ದಿದೆ. ಬೈಕ್ ಸವಾರ ಕೆಂದನಮನೆ ಗ್ರಾಮದ ನಿವಾಸಿ ಅವಿನಾಶ್ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ಕೂಡಲೇ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ದು ಅವರ ಸ್ಥಿತಿ ಗಂಭೀರವಾಗಿದೆ. ಘಟನೆಯಲ್ಲಿ ಮೊಹಮ್ಮದ್ ಅವರಿಗೆ ಸೇರಿರುವ ರಸ್ತೆ ಬದಿಯ ಅಂಗಡಿಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.
ಹಾಸನ ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಕಾರ್ಯವೈಖರಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗುತ್ತಿರುವ ಅಪಪ್ರಚಾರವನ್ನು ಸಂಘದ ಸದಸ್ಯರು ನಂಬಬಾರದು ಎಂದು ಸಂಘದ ಅಧ್ಯಕ್ಷ ಹೊನ್ನೇಗೌಡ ಮನವಿ ಮಾಡಿದ್ದಾರೆ. ಹಾಸನದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಹಾಸನ ಜಿಲ್ಲಾ ಕೆಎಸ್ಆರ್ಟಿಸಿ ನೌಕರರ ಸಹಕಾರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ಹೊನ್ನೇಗೌಡ, ತಾವು 2010 ರಿಂದ 2025ರವರೆಗೆ ಕಳೆದ 3 ಅವಧಿಯಲ್ಲಿ ಸಂಘದ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರಿಗೂ ಅನುಕೂಲವಾಗುವಂತೆ ಕಾರ್ಯನಿರ್ವಹಣೆ ಮಾಡುತ್ತಿದ್ದೇನೆ. 2012ರಲ್ಲಿ ಕೆಂಚಟಹಳ್ಳಿ ಬಡಾವಣೆಯಲ್ಲಿ ವಿವಿಧ ಅಳತೆಯ 42 ನಿವೇಶನಗಳನ್ನು ಅಭಿವೃದ್ಧಿಪಡಿಸಿದ್ದು, ಇದೀಗ ಬಿ ಕಾಟಿಹಳ್ಳಿಯಲ್ಲಿ ವ್ಯವಸ್ಥಿತವಾದ ಅಚ್ಚುಕಟ್ಟಾದ ವಾಸಯೋಗ್ಯವಾದ ಸೌಲಭ್ಯವುಳ್ಳ ನಿವೇಶನಗಳನ್ನು 25 ಎಕರೆ 15 ಗುಂಟೆ ಸ್ಥಳದಲ್ಲಿ 461 ವಿವಿಧ ಅಳತೆಯ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದಕ್ಕೆ ಚದರಡಿಗೆ 780 ರೂಪಾಯಿಗಳಂತೆ ಸಂಘದ ಸದಸ್ಯರಿಗೆ ನೀಡಲಾಗಿದೆ. ಇದರ ಮೂಲ ನಿವೇಶನ 936 ರೂಪಾಯಿಗಳಿಗೆ ನೀಡಲಾಗಿದೆ. ಹಾಗೂ ಇತ್ತೀಚೆಗೆ ಗುತ್ತಿಗೆದಾರರ ನಿರ್ವಹಣೆ ವೆಚ್ಚ ಹೆಚ್ಚಾದ ಹಿನ್ನೆಲೆಯಲ್ಲಿ ಕೆಲವು ನಿವೇಶನಗಳಿಗೆ 1400 ರೂಪಾಯಿಗಳಿಗೆ, ಮೂಲ ನಿವೇಶನ 1800 ರೂಪಾಯಿಗಳಿಗೆ ನೀಡಲಾಗಿದೆ. ಇದರೊಂದಿಗೆ ನಮ್ಮ ಸಂಘದ ಯೋಜನೆಯ ಒಟ್ಟು ಮೊತ್ತವೇ 40 ಕೋಟಿ ರೂಪಾಯಿಯಾಗಿದ್ದು, ಅಪಪ್ರಚಾರ ಮಾಡುತ್ತಿರುವವರು 140 ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಎಂದಿದ್ದಾರೆ. ಇದು ಬಹಳ ಹಾಸ್ಯಾಸ್ಪದವಾಗಿದ್ದು, ಯೋಜನೆಯೇ 40 ಕೋಟಿ ಇದ್ದು ಅವ್ಯವಹಾರ 140 ಕೋಟಿ ಆಗಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಅಂದರೆ 15 ವರ್ಷಗಳಿಂದ ಅಧ್ಯಕ್ಷನಾಗಿ ಮುಂದುವರೆದು ಈಗ ಆಲ್ರೆಡಿ ಕೆಂಚಟಹಳ್ಳಿ ಲೇಔಟ್ನಲ್ಲಿ ಮಾಡಿ 2 ಎಕರೆ ಜಾಗ ಮಾಡಿ 42 ನಿವೇಶನಗಳನ್ನು ನಮ್ಮ ಸಂಘದ ಸದಸ್ಯರಿಗೆ, ನಮ್ಮ ಕಾರ್ಮಿಕರಿಗೆ ಹಂಚಿದ್ದೀವಿ. ಇಲ್ಲಿ ಏನು ಈ ಜಾಗದಲ್ಲಿ ನಿಂತಿದ್ದೀವಿ, ಬಿ ಕಾಟಹಳ್ಳಿ ಸರ್ವೆ ನಂಬರ್ಗಳಲ್ಲಿ ಲೇಔಟನ್ನಾಗಿ 25 ಎಕರೆ ಜಾಗದಲ್ಲಿ ಅಭಿವೃದ್ಧಿಪಡಿಸಿ 460 ಸೈಟುಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ಕಾರ್ಮಿಕರ ಸದಸ್ಯರುಗಳಿಗೆ, ನಮ್ಮ ಸಹಕಾರ ಸಂಘಗಳ ಏನು ಕಾನೂನು ಚೌಕಟ್ಟಡಿಯಲ್ಲಿ ಅನುಮೋದನೆ ತಂದು ಎಲ್ಲ ಕಾರ್ಮಿಕರಿಗೂ ರಿಜಿಸ್ಟ್ರೇಷನ್ ಮಾಡಿಕೊಟ್ಟು ಎಲ್ಲ ಇವತ್ತು 75-80 ಮನೆ ಮೇಲೆ ಇವತ್ತು ಮನೆ ಕಟ್ಕೊಂಡು ಎಲ್ಲ ಸುಖವಾಗಿದ್ದಾರೆ. ಇದರ ವಿರುದ್ಧವಾಗಿ ಈಗೇನು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಸಂಘದ ಬಗ್ಗೆ, ನಮ್ಮ ಅಧ್ಯಕ್ಷರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನಿವತ್ತು ನಾವು 25 ಎಕರೆ ಪ್ರಾಜೆಕ್ಟ್ ಮಾಡಿದ್ದೀವಿ, ಅದು 40 ಕೋಟಿ ಪ್ರಾಜೆಕ್ಟ್ ಇದು ನಮ್ಮದು. 25 ಎಕರೆಗೆ 40 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗುತ್ತೆ. 460 ಸೈಟ್ ಇದೆ. 460 ಸೈಟು ಇಂಟು ನಾವು ಕೊಟ್ಟಿರ್ತಕ್ಕಂಥ ರೇಟ್ ಏನಪ್ಪ ಅಂದರೆ 780 ರೂಪಾಯಿ ಕೊಟ್ಟಿದ್ದೀವಿ. ಕಾರ್ನರ್ ಸೈಟ್ 936 ರೂಪಾಯಿ ಕೊಟ್ಟಿದ್ದೀವಿ. ಆ ರೇಟನ್ನು ನಮ್ಮದು ಲೆಕ್ಕ ಹಾಕಿದ್ರು ಸಹ 40 ಕೋಟಿ ರೂಪಾಯಿ ರೇಟ್ ನಮ್ಮದು ಕರೆಕ್ಟಾಗಿದೆ. 40 ಕೋಟಿ ರೂಪಾಯಿನೇ ಆಗುತ್ತೆ. ನಾವು ಕಾರ್ಮಿಕರಿಂದ ಕಲೆಕ್ಟ್ ಮಾಡಿರೋದಂಥದ್ದು ಅಷ್ಟೇ ಹಣ. ನಾವೆಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಾಗಿ ಡೆವಲಪ್ಮೆಂಟ್ ಮಾಡಿ ಎಲ್ಲ ಆಗಿದೆ. ಇವರು ಏನೋ ನಮ್ಮ ವಿರುದ್ಧವಾಗಿ ಏನು ಈ ಚುನಾವಣೆ ಬಂದಿದೆ, ಈ ಮುಂದಿನ 23ನೇ ತಾರೀಕು ಭಾನುವಾರ ಚುನಾವಣೆ ಇದೆ. ಆ ಚುನಾವಣೆಗೋಸ್ಕರ ನಮ್ಮ ವಿರೋಧಿಗಳು ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ 140 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಅದರ ವಿಷಯವಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ಮಾಡಿರ್ತಕ್ಕಂಥದ್ದು 40 ಕೋಟಿ ಪ್ರಾಜೆಕ್ಟು. ನಮ್ಮ ಸೈಟ್ ಆವ್ರೇಜು 11 ರಿಂದ 11.5 ಲಕ್ಷ ಬೀಳುತ್ತೆ ಒಂದು ಸೈಟಿಗೆ. ಇವತ್ತು ರೇಟ್ ಬಂದು 3 ಲಕ್ಷದ ಮೇಲೆ 3,000 ರೂಪಾಯಿ ಮೇಲೆ ರೇಟ್ ಇದೆ ಒಂದು ಅಡಿಗೆ. ಅಷ್ಟೊಂದೆಲ್ಲ ಇವರು ಇದನ್ನು ಲೆಕ್ಕಾಚಾರ ಆಗ್ದಲೇ ಉದ್ದೇಶಪೂರ್ವಕ ಬೇಕು ಅಂತೇಳಿ ಅದೇನೋ ಸೋಲು ಅನ್ನೋದವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಅಪಪ್ರಚಾರ ಮಾಡಿ ನಾವು ವಿರೋಧಿಗಳು ಇವ್ರಿಗೆ ಏನಾರ ಕೆಟ್ಟ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಿ ಇಲ್ಲದೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕಾರ್ಮಿಕ ಮಿತ್ರರಲ್ಲಿ ಮನವಿ, ಯಾವುದೇ ರೀತಿ ಅವ್ಯವಹಾರ ನಡೆದಿರೋದು ಇದು ನಡೆದಿದೆ ಅಂತೇಳಿ ಲೋಕಾಯುಕ್ತ ಕೇಸ್ ಕೊಟ್ಟಿದ್ದಾರೆ. ಸಹಕಾರ ಸಂಘಗಳ ನಿಬಂಧಕರು ಕೊಟ್ಟಿದ್ದಾರೆ, ಸಹಕಾರ ಸಚಿವರು ಕೊಟ್ಟಿದ್ದಾರೆ. ಎಲ್ಲ ರೀತಿ ತನಿಖೆ ಆಗಿದೆ. ಯಾವುದೋ ಅವ್ಯವಹಾರ ಆಗಿಲ್ಲ ಅಂತ ಕಂಡು ಬಂದಿದ್ರು ಸಹ ಕಿವಿ ಕೊಡಬೇಡಿ. ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಯಾವುದೇ ದಾಖಲೆ ರಹಿತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಾಖಲೆ ಇಟ್ಕೊಂಡು ಯಾವುದನ್ನು ಅಪಪ್ರಚಾರ ಮಾಡ್ತಾ ಇಲ್ಲ. ಅವರು ದಾಖಲೆ ರಹಿತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಬೇಕಾಗಿಲ್ಲ. ಇನ್ನೂ ಅವ್ರಿಗೆ ಏನಾಯ್ತು ಅಂತಂದರೆ ಕಳೆದ 15 ವರ್ಷಗಳಲ್ಲಿ ಹಾಸನದ ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಸದಸ್ಯರಿಗೆ ಹಾಸನ ನಗರದಲ್ಲಿ ನಿವೇಶನ ಕೊಡಿಸುವಲ್ಲಿ ಅಧ್ಯಕ್ಷರಾದ ಹೊನ್ನೇಗೌಡ ಅವರ ತಂಡವು ಹೆಚ್ಚಿನ ಪರಿಶ್ರಮ ಪಟ್ಟಿದ್ದು, ಇವರ ಜನಪ್ರಿಯತೆಯನ್ನು ಸಹಿಸಲಾರದ ಕೆಲವು ಜನರು ಅಧ್ಯಕ್ಷರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು, ಸಂಘದ ಸದಸ್ಯರು ಇದನ್ನು ನಂಬಬೇಡಿ. ನಮ್ಮ ತಂಡ ಯಾವುದೇ ರೀತಿಯಲ್ಲೂ ಸದಸ್ಯರಿಗೆ ಅನ್ಯಾಯ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಜಾಲತಾಣಗಳಲ್ಲಿ ಅನಾವಶ್ಯಕವಾದಂಥ ಒಂದು ವಿಡಿಯೋ ಕ್ಲಿಪ್ನ ಬಿಟ್ಟುಕೊಂಡು ಈ ನಮ್ಮ ಹೌಸಿಂಗ್ ಸೊಸೈಟಿಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ನಿಮ್ಮಲ್ಲಿದ್ದರೆ ಯಾಕೆ ನೀವು ದೂರ ಸಲ್ಲಿಸದೆ ಸುಮ್ಮನೆ ಈ ಚುನಾವಣೆಯಲ್ಲಿ ಅಪಪ್ರಚಾರ ಮಾಡ್ತೀರಿ? ಇಲ್ಲಿಯವರೆಗೂ ನೀವು ನಮ್ಮ ಜೊತೆನೇ ಇದ್ರಲ್ಲ, ಅವಾಗೆಲ್ಲೋಗಿತ್ತು ನಿಮ್ಮ ಅಪಪ್ರಚಾರ? ಆವಾಗ ನಾವು ನಿಮ್ಗಳ ಜೊತೆ ನಿಮ್ಗಳಿಗೆ ಎಲ್ಲರೂ ತುಂಬ ಚೆನ್ನಾಗಿದ್ವಿ.
ಇವಾಗ ನಿಮ್ಮ ಮಾತುಗಳನ್ನ ಕೇಳಲಿಲ್ಲ, ನೀವು ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತುಂಬ ಕೆಟ್ಟವರಾಗಿದ್ದೀವಿ. 40 ಕೋಟಿ ರೂಪಾಯಿ ಇರೋ ಪ್ರಾಜೆಕ್ಟು 140 ಕೋಟಿ ರೂಪಾಯಿನೂ ಆಗಿರುತ್ತೆ ಅಲ್ವಾ? ಈ ರೀತಿ ಯಾವುದೇ ರೀತಿ ಅಪಪ್ರಚಾರ ಮಾಡಬೇಡಿ, ಕಾರ್ಮಿಕರನ್ನ ತಪ್ಪುದಾರಿ ಎಳಿಬೇಡಿ, ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬೇಡಿ. ಅಪ್ಪನ ಘಟಕದಿಂದ ಡ್ರೈವರ್ ಆಗಿದ್ದು ಇಲ್ಲಿ ರಿಟೈರ್ಡ್ ಆಗಿ ಈಗ ಇಲ್ಲಿ ನನಗೆ ಸೈಟ್ ಕೊಟ್ಟಿದ್ದಾರೆ. 1 ಸ್ಕ್ವೇರ್ ಫೀಟಿಗೆ 780 ರೂಪಾಯಿಗೆ ಇಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇಡೀ ಹಾಸನ ತಾಲೂಕುಗಳಿಗೆ 780 ರೂಪಾಯಿ ಸೈಟ್ಗಳು ಸಿಗೋದಿಲ್ಲ. ಆದರೆ ಇಲ್ಲಿ ಮತ್ತೆ ರೋಡ್ ಮಾಡಿದ್ದಾರೆ, ಹೈವೇ ರೋಡ್ ಥರ ಮಾಡಿದ್ದಾರೆ. ಎಲ್ಲ ಇದು 10 ವೀಲ್ ಗಾಡಿ ಕೂಡ ಒಳಗಡೆ ಮೆಟೀರಿಯಲ್ ಎಲ್ಲ ತಗೊಬರ್ತದೆ. ಒಂದೇ ಒಂದು ಚೂರು ರೋಡ್ ಕೂಡ ಹಾಳಾಗಿಲ್ಲ. ಅಷ್ಟು ಮತ್ತು ಚರಂಡಿಗಳು ಕೂಡ ಫಸ್ಟ್ ಕ್ಲಾಸ್ ಇದೆ. ಮತ್ತು ಈಜುಡಿನೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತೀಗ ನೀರಿನ ಸವಲತ್ತು, ಕರೆಂಟ್ ಸವಲತ್ತು ಪ್ರತಿಯೊಂದು ನಮಗೆ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನೆಲ್ಲ ಸುಳ್ಳು, ಇದು ಸುಮ್ಮನೆ ನೋಡದೆ ಯಾರ್ದು ಏನೇನೋ ಮಾತಾಡ್ಕೊಂಡು ನೀವು ಬೇರೆಯವ್ರ ಕಡೆಗೆ ಗಮನ ಕೊಡಬೇಡಿ. ಎಲೆಕ್ಷನ್ಗೆ ನಿಂತಿದ್ದೆ, ಫಸ್ಟ್ ಡಿಬೇಟ್ ಮಾಡಿದ್ದೆ ನಾನು, ನಮ್ಮ ಸ್ನೇಹಿತರಾದಂಥ ವಿಜಯ್ ಅವರು ಎಲ್ಲ ಸೇರಿ ಮಾಡಿದ್ದು. ಆವಾಗ ಇದ್ರ ಬಗ್ಗೆ ನಮಗೆ ಅಷ್ಟೊಂದು ಬ್ರೀಫಾಗಿ ಗೊತ್ತಿರಲಿಲ್ಲ. ಇವರು ಅನ್ಯಾಯ ಮಾಡ್ತಾವ್ರೆ ಅಂತ ಹೇಳೋರು. ನಾವು ಹತ್ರಕ್ಕೆ ಬಂದಾಗಲೇ ಏನು ಅನ್ಯಾಯ ನಡೆದೈತೆ, ಅದಕ್ಕೇನು ಎತ್ತ ಅಂತ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಯಿತು. ನಮಗೂ ಸಹ ನಾವು ಆಪೋಸಿಟ್ ಇದ್ದು ಅಂತ ನಮ್ಮನ್ನು ಈ ಕೆಲವರು ಹೇಳ್ತಾರೆ, ನಮ್ಮನ್ನು ತೆಗೆದಾಕಿದ್ರು, ಹಂಗೆ ಮಾಡಿದ್ರು, ತೊಂದರೆ ಕೊಟ್ಟರು ಅಂತ. ನಾವು ಇವ್ರನ್ನ ಮಾತನಾಡಿಸ್ತಿರಲ್ಲ, ಆದ್ರೂ ನಮ್ಮ ಕರೆದು ದುಡ್ಡು ಕಟ್ಟಿದ್ರ ಬನ್ನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಂಥ ಸೈಟು ಅಂತ ಬಂದು ಕರೆದು ಹೇಳಿದರು. ನಾವು ಬಂದು ಸೈಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ನಮಗೂ ಮಾಡಿಕೊಟ್ಟವ್ರೆ. ನನಗೂ 225 ಸೈಟ್ ನಂಬರು ಬಂದಿದ್ದೀನಿ. ಇವತ್ತು ಏನು ಅಪಪ್ರಚಾರ ಮಾಡ್ತಾವ್ರೋ ಅವರು ಈ ಲೇಔಟ್ ಆಗೋಕ್ಕೆ ಎಷ್ಟು ತೊಂದರೆ ಕೊಟ್ಟವ್ರೆ ಅಂತ ಆ ದಾಖಲೆನೂ ಸಮೇತ ನಮಗೆ ತೋರಿಸಿದ್ರು. ಏನು ಶ್ರೀಯುತ ಅಧ್ಯಕ್ಷರು ಏನಿದ್ದಾರೆ ನೋಡ್ರಿ, ಹಿಂಗಿದೆ ಅಂತವ ಹೇಳಿ ಅವ್ರು ಏನೇನು ಅಪಪ್ರಚಾರ ಮಾಡ್ತಾವ್ರೆ, ಅವ್ರು ಎಷ್ಟು ತೊಂದರೆ ಕೊಟ್ಟರು ಅಂತ ಆ ದಾಖಲೆ ಸಮೇತ ತೋರಿಸಿದ್ರು. ನಾವು ಅದನ್ನೇ ಕೇಳೋದು, ಏನು ದಾಖಲೆ ಇದೆ, ಅವ್ರು ತೊಂದರೆ ಕೊಟ್ಟರು ಬನ್ನಿ ನೋಡಿ ಅಂತವ. ಆ ದಾಖಲೆ ಸಮೇತ ನಾವು ನೋಡಿ. ಸಂಘದ ಸದಸ್ಯರಿಗೆ ಹಾಸನ ನಗರದಲ್ಲಿ ನಿವೇಶನ ಕೊಡಿಸುವಲ್ಲಿ ಅಧ್ಯಕ್ಷರಾದ ಹೊನ್ನೇಗೌಡ ಅವರ ತಂಡವು ಹೆಚ್ಚಿನ ಪರಿಶ್ರಮ ಪಟ್ಟಿದ್ದು, ಇವರ ಜನಪ್ರಿಯತೆಯನ್ನು ಸಹಿಸಲಾರದ ಕೆಲವು ಜನರು ಅಧ್ಯಕ್ಷರ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದು, ಸಂಘದ ಸದಸ್ಯರು ಇದನ್ನು ನಂಬಬೇಡಿ, ಕೆಎಸ್ಆರ್ಟಿಸಿ ನೌಕರರು ಹೇಳಿದರು. ಹೊನ್ನೇಗೌಡರು ಅವಾಗ ನಮ್ಮ ಆಪೋಸಿಟ್ ಟೀಮ್, ನಾವು ನಿಂತಿದ್ದೀವಿ, ಸುಮಾರು ಫೇಸ್ ಮಾಡಿದ್ದೀವಿ. ಅವತ್ತು ಅವ್ರು ಬಂದು ನಮ್ಮನ್ನು ನಿಮ್ಮ ಸಹಕಾರ ಕೊಡಿ, ನಿಮ್ಮ ಕೂಟದಿಂದ ಸಹಕಾರ ಕೊಡಿ, ನಾವು ನಿಂತು ಹೋರಾಟ ಮಾಡಿ ಎಲ್ಲ ಚುನಾವಣೆಗೆಲ್ಲ ಹಿಂದೆ ಏನು ಸದಸ್ಯತ್ವ, ಪ್ರತಿಯೊಬ್ಬರಿಗೂ ಸದಸ್ಯತ್ವ ಕೊಡ್ತೀವಿ, ಪ್ರತಿಯೊಬ್ಬರಿಗೂ ನಿವೇಶನ ಹಂಚಿಕೆ ಆಗಬೇಕು, ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಒಳ್ಳೆ ಕೆಲಸ ಮಾಡೋಣ ಅಂತ ಬಂದು ನಮ್ಮ ಸಹಕಾರ ಕೇಳಿದರು. ಹಂಗಾಗಿ ನಾವು ಎಲ್ಲ ಕೂಟದ ಎಲ್ಲ ಘಟಕದ ಮುಖಂಡರ ಜೊತೆ ಚರ್ಚೆ ಮಾಡಿ ನಾವು ಅವ್ರ ಪರವಾಗಿ ಅವ್ರ ಜೊತೆ ನಿಂತು ಹೋರಾಟಕ್ಕೆ ಮಾಡಿದ್ದೀವಿ. ನೀವು ಯಾರು ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ ದಯವಿಟ್ಟು. ಮುಂದೆ ಚೆನ್ನಾಗಿದೆ, ಹೊನ್ನೇಗೌಡರೆಲ್ಲ ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಯಾವುದೇ ಥರ ತೊಂದರೆ ಆಗಿಲ್ಲ. ನಮಗೆ ಲೆವೆಟಲ್ಲಿ ನಮಗೆ 780 ರೂಪಾಯಿ ಫಿಕ್ಸ್ ಆಗಿತ್ತು. ಅದೇ ರೀತಿಲಿ ನಮಗೆಲ್ಲ ಕೊಟ್ಟಿದ್ದಾರೆ. ನಮ್ಗೆ ಯಾವುದರಿಂದ ಅವರಿಂದ ಅನನುಕೂಲ ಏನೂ ಆಗಿಲ್ಲ, ಎಲ್ಲ ಅನುಕೂಲನೇ ಆಗಿದೆ ನಮಗೆ. ಅವ್ರಿಗೆ ಆಗದೆ ಹೋಗಿದ್ದಾರೆ, ಯಾರು ಅಪಪ್ರಚಾರ ಮಾಡ್ತಾಯಿದ್ದಾರೆ. ಯಾವುದೇ ಥರದಲ್ಲಿ ನಮಗೇನು ತೊಂದರೆ ಆಗಿಲ್ಲ. ನಮ್ಗೆ ಯಾವುದೂ ಎಲ್ಲ ಅನುಕೂಲನೇ ಆಗಿದೆ ಸರ್. ನಮ್ಗೆ ಯಾವುದೂ ಅನಾನುಕೂಲ ಏನಾಗಿಲ್ಲ. ಇಲ್ಲಿ ಅವ್ರಿಗೆ ಆಗದೆ ಹೋಗಿದ್ದಾರೆ, ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಷ್ಟೇ. ಈ ಸಂದರ್ಭದಲ್ಲಿ ಹಾಸನ ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾದ ಶೈಲೇಶ್, ಧನಂಜಯ, ಗೋಪಾಲಸ್ವಾಮಿ, ಕೃಷ್ಣೇಗೌಡ, ರವಿಕುಮಾರ್ ಬಿಎಸ್, ಧರ್ಮೇಶ್ ಜಿಎನ್, ವೀರಭದ್ರಪ್ಪ, ಪಾಲಾಕ್ಷ, ಕಾರ್ಮಿಕ ಮುಖಂಡರಾದ ಗಣೇಶ್, ಪಾಲಾಕ್ಷ, ನೌಕರರ ಒಕ್ಕೂಟದ ಅಧ್ಯಕ್ಷ ಪರಮೇಶ್ ಭುವನಹಳ್ಳಿ, ರಂಗನಾಥ್, ಧರ್ಮೇಶ್, ಎಸ್ಎನ್ ರಮೇಶ್, ಯೋಗಣ್ಣ, ವೇಣು, ಅಶೋಕ, ಪ್ರಭಾಮಣಿ, ಪ್ರವೀಣ್, ವಿಜಯ್ ಇತರರು ಹಾಜರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಹೋರಾಟ ಸಮಿತಿ ಹಾಗೂ ಸಿದ್ಧಾರ್ಥ ಬೌದ್ಧ ವಿಹಾರ ಸಂಘದ ವತಿಯಿಂದ ಮಾರ್ಚ್ 21ರಂದು ಮುಖಂಡರ ಸಭೆ ಕರೆಯಲಾಗಿದೆ ಎಂದು ಹೆನ್ನಲಿ ವೆಂಕಟೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಿತಿ ವತಿಯಿಂದ ಅಂಬೇಡ್ಕರ್ ಜನ್ಮದಿನಾಚರಣೆಯಂದು ರಕ್ತದಾನ ಶಿಬಿರ ಮತ್ತು ನೇತ್ರದಾನ ಪೂರ್ವಭಾವಿ ಸಭೆಯನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ 21ರಂದು ಪಕ್ಷಾತೀತವಾಗಿ ಮುಖಂಡರ ಸಭೆಯನ್ನು ಕರೆಯಲಾಗಿದ್ದು, ತಮ್ಮ ಸಲಹೆ ಹಾಗೂ ಸೂಚನೆಯನ್ನು ನೀಡಬೇಕು ಎಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಹೋರಾಟ ಸಮಿತಿ ಸಿದ್ಧಾರ್ಥ ಬುದ್ಧ ವಿಹಾರ ಸಂಘದ ವತಿಯಿಂದ ಏಪ್ರಿಲ್ 14ರಂದು ವಿಶ್ವಪ್ರೇಮಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ನಾವೊಂದಷ್ಟು 35-36 ಜನ ಎಲ್ಲ ಹೋಬಳಿ ಪಂಚಾಯತಿಂದ ನಿನ್ನೆ ಸೇರಿ ಅದು ಡಿಸ್ಕಸ್ ಮಾಡಿ ಅದು ಒಂದು ತೀರ್ಮಾನ ತಗೊಂಡು ಪ್ರೊಸೀಡಿಂಗ್ ಅಂದರೆ ನಡವಳಿಕೆ ಮಾಡೋದ್ರ ಮುಖಾಂತರವಾಗಿ ತೀರ್ಮಾನ ತಗೊಂಡಿದ್ದೀವಿ. ಅದೇ ದಿನ ಅಂಬೇಡ್ಕರ್ ಜನ್ಮದಿನದಂದು ಒಂದು ಪುತ್ಥಳಿ ಹೋರಾಟ ಮಾಡಿ ಪುತ್ಥಳಿ ಆಗಿದ್ದ ನೆನಪಿಗೋಸ್ಕರ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನದ ಅವರ ಒಂದು ಇದಕ್ಕೋಸ್ಕರ ಒಂದು ರಕ್ತದಾನ ಶಿಬಿರನೂ ಮಾಡಬೇಕು. ಮತ್ತೆ ನೇತ್ರದಾನ, ಯಾರಾದರೂ ಕಣ್ಣು ಮುಂಗಡವಾಗಿ ಬೇರೆಯವರಿಗೆ ಕೊಡ್ತೀನಿ ಸಹಾಯ ಅಂತೇಳಿ ನೋಂದಣಿ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ.
ಅದೇ ದಿನ ಬೆಳಗ್ಗೆ 10:30ಕ್ಕೆ ಮಾಲಾರ್ಪಣೆ ಮಾಡಿ ಮತ್ತೆ ಭೀಮರಥನ ಪ್ರಮುಖ ಬೀದಿಗಳಲ್ಲಿ ಎಳೆದು ಎಲ್ಲ ಪಂಚಾಯತಿ ವ್ಯಾಪ್ತಿಯವರು ಬಂದು ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ ಜನ್ಮದಿನಾಚರಣೆನ ಮಾಡ್ಕೊಂಡು ಅವರ ಆನಂದವನ್ನು ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ. ಆಮೇಲೆ ನಾವೇ ಇದನ್ನ ಏನು ಡಿಸಿಷನ್ ತಗೊಂಡ್ಬಿಟ್ಟಿದ್ವಿ ಇದೇ ಎಂಡಿಂಗು ಅಂತ ಏನಲ್ಲ. 21ನೇ ತಾರೀಕು ಇದೇ ತಿಂಗಳು 21ನೇ ತಾರೀಕು ಶುಕ್ರವಾರ ಎಲ್ಲರನ್ನೂ ಕೂಡ ಈ ಸಭೆಗೆ ಆಹ್ವಾನ ಮಾಡ್ತಾ ಇದೀವಿ. ಈ ಒಂದು ಸಭೆಯಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಹೋರಾಟ ಸಮಿತಿ ಆ ಸಮಿತಿ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿದೆ. ಆಮೇಲೆ ಎಲ್ಲ ಸರ್ವ ಧರ್ಮರನ್ನು ಕೂಡ ಆಹ್ವಾನ ಮಾಡ್ತಾ ಇದೀವಿ. ಆಮೇಲೆ ಸರ್ವ ಪಕ್ಷದವ್ರನ್ನು ಕೂಡ ಆಹ್ವಾನ ಮಾಡ್ತಾ ಇದೀವಿ. ಇದು ಯಾವುದೇ ಒಂದು ಪಕ್ಷ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಭಾಗವಹಿಸಲಿಕ್ಕೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಸಹಕಾರ ಮಾಡಬೇಕು. ಮತ್ತೆ ಸಭೆಗೆ ಬಂದು ಸಲಹೆ ಸಹಕಾರ ನೀಡಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಳಯ್ಯ, ಧರ್ಮಶೇಖರ್ ರಾಮೇನಹಳ್ಳಿ, ನಿಂಗರಾಜ್, ದೇವೇಂದ್ರ ರವಿ ಕಲ್ಗಣೆ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದ ಜುವೆಲ್ರಿ ವರ್ಲ್ಡ್ ವತಿಯಿಂದ ನಮ್ಮ ಹಾಸನದಲ್ಲಿ ಯುಗಾದಿ ಹಬ್ಬದ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ಹಾಸನದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಮಾರ್ಚ್ 21, 22, 23ರಂದು ಯುಗಾದಿ ಹಬ್ಬದ ಪ್ರಯುಕ್ತ ಜ್ಯುವೆಲ್ಲರಿ ವರ್ಲ್ಡ್ನವರು ಅದ್ಭುತ ಶ್ರೇಣಿಗಳ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಿದ್ದಾರೆ. ಭಾರತದಾದ್ಯಂತ 25ಕ್ಕೂ ಹೆಚ್ಚು ಟಾಪ್ ಜ್ಯುವೆಲ್ಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ಸಂಗ್ರಹಗಳನ್ನು ನೀಡ್ತಾ ಇದ್ದಾರೆ. ಅತ್ಯಾಕರ್ಷಕ ಡಿಸೈನ್ಗಳು, ಹೊಸ ಹೊಸ ಪ್ಯಾಟರ್ನ್ಗಳ ಜ್ಯುವೆಲ್ಲರಿಗಳ ಕಲೆಕ್ಷನ್ಗಳನ್ನು ನೀವಿಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ಲಕ್ಕಿ ಡ್ರಾ ಕೂಡ ಇದ್ದು ಆಯ್ಕೆಯಾಗುವ ಗ್ರಾಹಕರಿಗೆ ಬಹುಮಾನವಾಗಿ ಒಂದು ಡೈಮಂಡ್ ರಿಂಗ್ ಕೂಡ ಸಿಗ್ತಾ ಇದೆ. ಈ ಆಫರ್ ಮಾರ್ಚ್ 21ರಿಂದ 23ರವರೆಗೆ ಮಾತ್ರ ಲಭ್ಯವಿದ್ದು ಮಹಿಳೆಯರೆಲ್ಲರೂ ಈ ಪ್ರದರ್ಶನದ ಉಪಯೋಗವನ್ನ ಪಡೆದುಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶರಣ್ಯ ಶೆಟ್ಟಿ. ಇದೇ ಮಾರ್ಚ್ 21, 22, 23ರ ತಾರೀಕಿಗೆ ಇದೊಂದು ಎಕ್ಸಿಬಿಷನ್ ನಡೀತಾ ಇದೆ ಜ್ಞಾನಾಕ್ಷಿ ಕನ್ವೆನ್ಷನ್ ಸೆಂಟರ್ ಹಾಸನದಲ್ಲಿ. 21ನೇ ತಾರೀಕು ಇನಾಗ್ರೇಷನ್ಗೆ ನಾನು ಬರ್ತಾ ಇದ್ದೀನಿ. ನೀವು ಕೂಡ ಬನ್ನಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿ 2ನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ. ನಿಮ್ಮ ಭವಿಷ್ಯದ ಕನಸನ್ನು ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು 2025-26ನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172035704 ಮತ್ತು 9019526599. ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಛಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ 100% ರಿಸಲ್ಟ್ ಪಡೆಯುತ್ತಿದೆ. ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ, ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ. ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ, ಯೋಗ, ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು. ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ. ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಎಸ್ಜೆಬಿ ರೋಡ್, ನಿಯರ್ ಬಿಎಂ ರೋಡ್, ಹಾಸನ್. ಕಾಂಟ್ಯಾಕ್ಟ್ ನಂಬರ್ 9108510739 78924
05029 ಮತ್ತು 9742212220. ನೋಡಿದಾಗಲೆಲ್ಲ ನವ ಚಿತ್ರವೇ, ಕೇಳುವಾಗಲೆಲ್ಲ ನವ ಸಂಗೀತವೇ, ಪ್ರತಿ ನೋಟದಿ ನವೀನ. ಜಿಆರ್ಟಿ ಜ್ಯುವೆಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ವಿಶೇಷ ಆರಂಭಿಕ ಕೊಡುಗೆಗಳು: ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 300 ರೂಪಾಯಿ ಕಡಿಮೆ, ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಜಿಆರ್ಟಿ ಜ್ಯುವೆಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಟಿಸಿ ಕೊಡುವ ವಿಚಾರದಲ್ಲಿ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳಿವೆ. ಮಳೆ ಶುರುವಾಗುವವರೆಗೂ ಇಂಧನ ಇಲಾಖೆಯಿಂದ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಕೆಲಸ ಮಾಡಲು ಸೂಚಿಸಲಾಗಿದೆ ಎಂದು ಸಂಸದ ಶ್ರೇಯಸ್ ಎಂ ಪಾಟೀಲ್ ತಿಳಿಸಿದರು. ಮೊದಲು ಸೆಸ್ಕಾಂ ಇಲಾಖೆ ಅಧಿಕಾರಿಗಳ ಜೊತೆ ಸಂಸದರ ಕಚೇರಿಯಲ್ಲಿ ಸಭೆ ನಡೆಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಸೆಸ್ಕಾಂ ಜೊತೆ ಜಂಟಿಯಾಗಿ ಸಭೆ ನಡೆಸಲಾಗಿದ್ದು, ಈಗ ಬೇಸಿಗೆ ಇರುವುದರಿಂದ ವಿದ್ಯುತ್ ಸಮಸ್ಯೆ ಎದುರಾಗುತ್ತದೆ. ಸಪ್ಲೈಯಲ್ಲಿ ಸಿಂಗಲ್ ಫೇಸ್ ಆಗಿರಬಹುದು, ಸಮಸ್ಯೆ ಆಗುತ್ತದೆ. ಕಡ್ಡಾಯವಾಗಿ 7 ಗಂಟೆಗಳ ಕಾಲ ಪ್ರೀ ಫೇಸ್ ಕೊಡಲೇಬೇಕು ಮತ್ತು 24 ಗಂಟೆಗಳ ಕಾಲ ಸಿಂಗಲ್ ಫೇಸ್ ಕೊಡಲೇಬೇಕು ಎಂದು ಸೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಅಧಿಕಾರಿಗಳು ಅಲ್ಲಿನ ನ್ಯೂನತೆಗಳು ಹಾಗೂ ಏನು ಸಮಸ್ಯೆಗಳು ಇದೆ, ಏತಕ್ಕಾಗಿ ವಿದ್ಯುತ್ ನೀಡಲು ತಡವಾಗುತ್ತಿದೆ, ಇದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರುವ ಕೆಲಸ ಮಾಡಲಾಗುವುದು. ಜೊತೆಗೆ ರೈತರಿಗೆ ಟಿಸಿ ಸಮಸ್ಯೆ ಎದುರಾಗಿದ್ದು, ಬೇಸಿಗೆ ಟಿಸಿಗಳು ಸುಟ್ಟು ಹೋಗುತ್ತಿದೆ. ತುರ್ತಾಗಿ ಟಿಸಿ ಕೊಡಬೇಕು. ಬೇಸಿಗೆಯಲ್ಲಿ ನೀರಿಲ್ಲದೆ ಬೆಳೆ ನಷ್ಟವಾಗಬಾರದು. ಟಿಸಿ ಕೊಡುವ ವಿಚಾರದಲ್ಲಿ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳಿವೆ. ಬೇಸಿಗೆ ಮುಗಿಯುವವರೆಗೂ ಅತಿ ತುರ್ತಾಗಿ 24 ಗಂಟೆಗಳಲ್ಲಿ ಸರ್ಕಾರದ ಸುತ್ತೋಲೆಯಲ್ಲಿ ಏನಿದೆ ಅದೇ ರೀತಿ ವಿದ್ಯುತ್ ಅನ್ನು ಕೊಡಬೇಕು. ಈ ಬಗ್ಗೆ ಅಧಿಕಾರಿಗಳು ಕ್ರಮಬದ್ಧವಾಗಿ ಮಾಡುವುದಾಗಿ ಹೇಳಿದ್ದಾರೆ ಎಂದು ಹೇಳಿದರು. ಜಂಟಿಯಾಗಿ ಒಂದು ಸಭೆ ನಡೆಸಿದ್ವಿ. ಯಾಕಂದ್ರೆ ಎಲ್ಲಾ ಕಡೆ ಈಗ ಬೇಸಿಗೆ ಆಗಿರೋದ್ರಿಂದ ವಿದ್ಯುತ್ ಸಮಸ್ಯೆಗಳಿದೆ. ವಿದ್ಯುತ್ ವ್ಯತ್ಯಯ ಜಾಸ್ತಿ ಆಗ್ತದೆ. ಅದು ಸಪ್ಲೈ ಎಲ್ಲ ಆಗಿರ್ಬೋದು, ಅದು 3 ಫೇಸ್ ಆಗಿರ್ಬೋದು, ನಮ್ಮ ಮನೆಗೆ ಲೈಟಿಂಗ್ ಸಿಂಗಲ್ ಫೇಸ್ ಆಗಿರ್ಬೋದು, ಅದು ಸಮಸ್ಯೆ ಆಗ್ತಿದೆ. ಹಾಗಾಗಿ ಕಡ್ಡಾಯವಾಗಿ 7 ಗಂಟೆ 3 ಫೇಸ್ ಕೊಡ್ಲೇಬೇಕು ಮತ್ತೆ 24 ಗಂಟೆ ಸಿಂಗಲ್ ಫೇಸ್ ಕೊಡ್ಲೇಬೇಕು ಅಂತ ಸೂಚನೆ ಕೊಟ್ಟಿದ್ವಿ. ಅಧಿಕಾರಿಗಳು ಅಲ್ಲಿಯ ನ್ಯೂನತೆಗಳು ಏನೇನು ಸಮಸ್ಯೆಗಳಿದೆ, ಏನಕ್ಕೆ ಒಂದೊಂದು ಗಂಟೆ ತಡ ಆಗ್ತಿದೆ ಅಥವಾ ಕೊಡಕ್ಕಾಗ್ತಿಲ್ಲ ಅನ್ನೋದನ್ನೆಲ್ಲ ಹೇಳಿದ್ರೆ, ನಾವು ಸಹ ಅದನ್ನ ನಮ್ಮ ಮೇಲ್ ಅಥಾರಿಟಿಗೆ
ಸಂಬಂಧಪಟ್ಟ ಇಲಾಖೆಯವ್ರಿಗೆ ತಗೊಂಡ್ಬಂದು ಗಮನ ಹರಿಸೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಈಗ ರೈತರಿಗೆ TC ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ. ಬೇಸಿಗೆ ಅಂತ ಹೇಳಿದ್ಮೇಲೆ TC ಸುಟ್ಟೋಗ್ತಾ ಇದೆ. ಆ TC ಸಮಸ್ಯೆಗೋಸ್ಕರ ತುರ್ತಾಗಿ TC ಕೊಡ್ಲಿ. ಈಗ ಬೇಸಿಗೆ ಬೆಳೆ ನಾಶ ಆಗ್ಬಾರ್ದು, ವಾರಗಟ್ಲೆ ಮಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರು ಕಂಪ್ಲೇಂಟ್ಸ್ ಇದೆ TC ಕೊಡೋ ವಿಷಯದಲ್ಲಿ. ಅದನ್ನು ಸಹ ಬೇಸಿಗೆ ಮುಗಿಯೋವರೆಗೂ ಅತಿ ತುರ್ತಾಗಿ ಕೊಟ್ಟಂತ 24 ಗಂಟೆ ಒಳಗೆ ಏನು ಸರ್ಕಾರದ್ದು ಸುತ್ತೋಲೆ ಇದೆ ಅದೇ ರೀತಿಯಲ್ಲಿ ಕೊಡಬೇಕು ಅನ್ನೋದೊಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಅದೆಲ್ಲ ನಾವು ಕ್ರಮಬದ್ಧವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನ APMCಗೆ ಬಂದಿದ್ರಿ, ನಮ್ಮ ನ್ಯಾಷನಲ್ ಹೈವೇಸ್ ಒಂದು ಮೀಟಿಂಗ್ ತಗೊಂಡಿದೆ. ಇದು ನಮ್ಮ ಬೇಲೂರು ಹಾಸನದ್ದು ಈಗಿರುವ ಸ್ಥಿತಿಗತಿಗಳು ಏನೇನ್ ಆಗ್ತಾ ಇದೆ ಅನ್ನೋದನ್ನ ಈ ಒಂದು ಸಭೆ ಕರೆದಿದ್ವಿ. ಅದನ್ನು ಸಹ ಈಗ ಚರ್ಚೆ ಮಾಡಿ ಯಾವ ಹಂತದಲ್ಲಿದೆ. ಈಗ ನಮ್ಗೆ ಸೋಮವಾರ ಈಗಾಗಲೇ ಸೆಷನ್ ಸ್ಟಾರ್ಟ್ ಆಗಿದೆ. ಸೋಮವಾರದಿಂದ ನಾನು ಸಹ ಸೆಷನ್ ಜಾಯ್ನ್ ಆಗೋದ್ರಿಂದ ಅಲ್ಲಿ ಸಂಬಂಧಪಟ್ಟ ಜಾಯಿಂಟ್ ಸೆಕ್ರೆಟರಿಗಳಾಗಿರ್ಬೋದು, ಸಚಿವರ ಹತ್ರ ಏನಾದ್ರೂ ಮನವಿ ಮಾಡೋದಿದೆಯಾ ಅನ್ನೋದನ್ನೆಲ್ಲ ಕೂಲಂಕಷವಾಗಿ ತಗೊಳ್ಳಿಕ್ಕೆ ನಮ್ಮ HLA ಅವರು, ನಮ್ಮ AC ಸಾಹೇಬರು, ನಮ್ಮ WA ಅವ್ರನ್ನೆಲ್ಲ ಕರೆದಿ ಅದು ಒಂದು ಚರ್ಚೆ ಮಾಡ್ತೀವಿ. ಸೋಮವಾರದಿಂದ ಸೆಷನ್ ಇರೋದ್ರಿಂದ ನಮ್ಮ ಕೇಂದ್ರದಲ್ಲಿ ಯಾವ್ಯಾವ ಕೆಲಸಗಳಾಗಬೇಕು, ಯಾವ ಸಚಿವರಿಗೆ ಏನೇನ್ ಮನವಿ ಮಾಡಬೇಕು ಅನ್ನೋದನ್ನ ತಗೊಳ್ಳಿಕ್ಕೆ ಇವತ್ತು ನಾಳೆ ಎಲ್ಲ ಈ ಒಂದು ಸಭೆಗಳು ತಗೊಂತಾ ಇದ್ದೀವಿ. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಮಾರ್ಚ್ 16ರ ಭಾನುವಾರದಂದು ಶ್ರೀ ಶಿವಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಪ್ರತಿ ವರ್ಷದಂತೆ ಸಂಸದರು, ಶಾಸಕರು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಹಾಸನ ಜಿಲ್ಲಾಧ್ಯಕ್ಷರಾದ ಎನ್ ಲೀಲಾಕುಮಾರ್ ತಿಳಿಸಿದರು. ಶಿವಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಮಾರ್ಚ್ 16 ಭಾನುವಾರ ಕಲಾ ಭವನದಲ್ಲಿ ಪ್ರತಿ ವರ್ಷದಂತೆ ಸಂಸದರು, ಶಾಸಕರು, ಇತರ ಗಣ್ಯರ ಸಮ್ಮುಖದಲ್ಲಿ ಆಯೋಜಿಸಲಾಗಿದೆ. ಮರಾಠ ಸಮಾಜದ ಬಾಂಧವರು ಹಾಗೂ ಜಿಲ್ಲೆಯ ಸಮಸ್ತ ಹಿಂದೂ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ AV ರುದ್ರಪ್ಪಾಜಿರಾವ್, ಗೌರವ ಅಧ್ಯಕ್ಷ HA ತುಳಜಿರಾವ್ ಠಾಣ್ಗೆ, ಖಜಾಂಚಿ ಪ್ರಕಾಶ್, ನಿರ್ದೇಶಕ ಸುರೇಶ್ ಇತರರು ಉಪಸ್ಥಿತರಿದ್ದರು. PSR ಸಿಲ್ಕ್ಸ್ ಅವರ ಗ್ರ್ಯಾಂಡ್ ಎಕ್ಸಿಬಿಷನ್ ಮತ್ತು ಸೇಲ್ಸ್ ಎಂದಿನಿಂದ ಪ್ರಾರಂಭವಾಗಿದ್ದು, ವಿನೂತನ ವಿನ್ಯಾಸದ PSR ಫ್ಯಾಕ್ಟರಿಯ ಎಲ್ಲ ಬಗೆಯ ಸೀರೆಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತಿದೆ. ಹಾಸನದ MG ರಸ್ತೆ ರವೀಂದ್ರ ನಗರದಲ್ಲಿರುವ ಮಹಾವೀರ ಭವನದಲ್ಲಿ ಎಂದಿನಿಂದ 3 ದಿನಗಳ ಕಾಲ PSR ಸಿಲ್ಕ್ಸ್ ಅವರ ಎಕ್ಸಿಬಿಷನ್ ಮತ್ತು ಸೇಲ್ ಇಂದು ಪ್ರಾರಂಭಗೊಂಡಿದ್ದು, ಈ ಸೇಲ್ನಲ್ಲಿ ಕೊಯಮತ್ತೂರಿನ PSR ಫ್ಯಾಕ್ಟರಿಯ ಸಿಲ್ಕ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್ ಮತ್ತು ಸಲ್ವಾರ್ ಮೆಟೀರಿಯಲ್ಗಳನ್ನು ಎಕ್ಸಿಬಿಷನ್ನಲ್ಲಿ ಇಡಲಾಗಿದ್ದು, ಕೇವಲ 350 ರೂಪಾಯಿಗಳಿಂದ ಇಲ್ಲಿ ಸೀರೆಗಳು ದೊರೆಯುತ್ತಿದೆ. PSR ಸಿಲ್ಕ್ಸ್ ಅವರ ಈ ಎಕ್ಸಿಬಿಷನ್ ಮತ್ತು ಸೇಲ್ ಮಾರ್ಚ್ 14ರಿಂದ 16ರವರೆಗೆ ನಡೆಯುತ್ತಿದೆ. ಪ್ರವೇಶಾತಿ ಉಚಿತವಾಗಿದ್ದು, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿದ್ದು, ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ. ಇದು ನಾವು ಮೈಸೂರು PSR ಕಡೆಯಿಂದ ಇಲ್ಲಿ ಹಾಸನ ಮಹಾವೀರ ಭವನದಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್ ಹಾಕಿದ್ದೀವಿ. ನಮ್ಮ ಹತ್ರ 340 ರೂಪಾಯಿಂದ ಇದ್ದು 20,000 ತನಕ ಸ್ಯಾರಿಗಳು ಸಿಗ್ತವೆ. ನಮ್ಮಲ್ಲಿ ಸಿಲ್ಕ್ ಸ್ಯಾರೀಸು ಮತ್ತು ಸಿಲ್ಕ್ ಮಿಕ್ಸ್, ಆರ್ಟ್ ಸಿಲ್ಕ್ ಸ್ಯಾರೀಸು, ಕಾಟನ್ ಸ್ಯಾರೀಸು, ಫ್ಯಾನ್ಸಿ ಸ್ಯಾರೀಸು ಮತ್ತು ಡೈಲಿ ವೇರ್ ಸ್ಯಾರೀಸು, ಎಲ್ಲ ಫ್ಯಾನ್ಸಿ ಸ್ಯಾರಿ ಎಲ್ಲ ಸ್ಯಾರಿಗಳು ಸಿಗ್ತವೆ. ಈ ಸೇಲ್ ನಿಮಗೆ ಇವತ್ತು 14 ತೆರೆಯಿಂದ 14 ತೆರೆವರೆಗೂ 3 ದಿನ ನಡೀತಾ ಇದೆ. ಹಾಗೆ ಹಾಸನ ಜನ ಎಲ್ಲ ಬಂದು ಒಂದು ಇದು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದೇ ನಾವು PSRಲ್ಲಿ ತುಂಬ ವರ್ಷದಿಂದ ತೊಗೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಮೈಸೂರಿಗೂ ಹೋಗಿ ತೊಗೊಳ್ತಾ ಇದ್ವಿ, ಇಲ್ಲೂ ತೊಗೋತಾ ಇದ್ವಿ. ಈಗ ಬಂದಿದ್ದೆಲ್ಲ ನಮಗೆ ಭಾಳ ಖುಷಿ ಆಯಿತು. ಚೆನ್ನಾಗಿದೆ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ರೇಟು ಎಲ್ಲ ರೀಸನಬಲ್ ಆಗಿದೆ. ಖುಷಿ ಆಗ್ತಿದೆ, ನೋಡ್ತಾ ಇದ್ದೀವಿ, ಸುಮಾರು ತೊಗೋತಾ ಇದ್ದೀವಿ. ಇಲ್ಲಿ ಸೀರೆ ನೋಡೋಣ ಅಂತ ಬಂದಿದ್ದು, ಚೆನ್ನಾಗಿವೆ, ಸಾಫ್ಟ್ ಆಗಿದ್ದಾವೆ, ತುಂಬ ಚೆನ್ನಾಗಿದೆ, ಕಲೆಕ್ಷನು ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಎಲ್ಲ ಬನ್ನಿ ತಗೊಳ್ಳಿ. ನಾವು ತುಂಬ ತಗೊಂಡಿದ್ದೀವಿ, ನೀವು ಕೂಡ ಬಂದು ತಗೊಳ್ಳಿ. ಎಲ್ಲ ಥರ ಸೆಲೆಕ್ಷನ್ ಇದೆ, ನಿಮ್ಗೆ ಯಾವ ಕಲರ್ಸ್ ಬೇಕು, ಯಾವ ರೇಟಲ್ಲಿ ಬೇಕು ಎಲ್ಲ ಸಿಗುತ್ತೆ. ಎಲ್ಲ ಬಂದು ಸಂತೋಷಕ್ಕೆ ಸೀರೆ ತಗೊಳ್ಳಿ. ರೈಟ್ಸ್ ಎಲ್ಲ ರೀಸನ್ ಇದೆ. ಯಾವುದೋ ಈ ರೇಟ್ ಅಂತದಿಲ್ಲ, ಅದ್ರ ತಕ್ಕನ ಕ್ವಾಲಿಟಿನೂ ಇದೆ. ನಿಮ್ಗೆ ಯಾವ ರೇಂಜಲ್ಲಿ ಬೇಕು ಆ ರೇಂಜಲ್ಲಿ ಸಿಗುತ್ತೆ, ಬಂದೆಲ್ಲ. ಹೇಮಾವತಿ ಪ್ರತಿಮೆ ಬಳಿ ಬಲಿಜ ಸಮಾಜದಿಂದ ಹಮ್ಮಿಕೊಳ್ಳಲಾಗಿದ್ದ ಕೈವಾರ ತಾತಯ್ಯ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭೂಸ್ವಾಧೀನ ಇಲಾಖೆ ಅಧಿಕಾರಿ ಮಂಜುನಾಥ್ ಅವರು ಪಾಲ್ಗೊಂಡು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಅನ್ನದಾನಕ್ಕೆ ಚಾಲನೆಯನ್ನ ನೀಡಿದರು.
ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಕೈವಾರ ತಾತಯ್ಯ ಅವರ ನೆನೆಸಿಕೊಳ್ಳುವ ಸೌಭಾಗ್ಯ ನನಗೆ ಅವಕಾಶ ನೀಡಿರುವುದು ಸಂತೋಷ ತಂದಿದ್ದು, ಹುಟ್ಟಿದ ಪ್ರತಿಯೊಬ್ಬರೂ ಜನ್ಮ ತಾಳಿದ ವೇಳೆ ಬೆತ್ತಲೆ, ವಾಪಸ್ ಹೋಗಬೇಕಾದರೂ ಬೆತ್ತಲೆ ಆಗಿರುತ್ತಾರೆ. ಈ ಮಧ್ಯೆ ಉಳಿದಿರುವುದು ಜೀವಿತಾವಧಿಯಲ್ಲಿ ಏನೇನು ಸಮಾಜಕ್ಕೆ ಸೇವೆ ಮಾಡಿರುತ್ತೇವೆ ಅದು ಜೀವಂತವಾಗಿ ಉಳಿಯುತ್ತದೆ. ಯೋಗಿ ನಾರಾಯಣ ತಾತಯ್ಯ ಅವರು ಅಕ್ಷರ ಓದಿಲ್ಲ, ಊರೂರು ಹೋಗಿ ಬಳೆ ಹಾಕಿ ಬರುತ್ತಿದ್ದರು, ಮನೆ ಮಠ ಮಾರಿಕೊಂಡರು. ಆದರೆ ಅವರು ಯಾವತ್ತೂ ಧರ್ಮ ಕರ್ಮವನ್ನು ಬಿಡಲಿಲ್ಲ. ಕೈವಾರ ತಾತಯ್ಯ ಅವರನ್ನು ಯೋಗಿ, ದಾರ್ಶನಿಕ, ಉತ್ತಮವಾದ ಕವಿ ಎಂದು ಕರೆಯುತ್ತೇವೆ. ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಕೈವಾರ ತಾತಯ್ಯವರು ಜೀವನದ ಅರ್ಧ ವಯಸ್ಸನ್ನು ಧ್ಯಾನ ಯೋಗದಲ್ಲೇ ಕಳೆದರು. ಅವರ ಆದರ್ಶ ಮಾರ್ಗದರ್ಶನವನ್ನು ಮೈಗೂಡಿಸಿಕೊಳ್ಳುವಂತೆ ಕರೆ ನೀಡಿದರು. ತಾತಯ್ಯನವರ ಒಂದು ಪ್ರಥಮಾದ್ಯ ವಿಷಯ ಏನಪ್ಪ ಅಂದರೆ, ತೆಲುಗಿನಲ್ಲಿ ಹೇಳಿದರು, ಹುಟ್ಟಿನ ಪ್ರತಿಯೊಬ್ಬರು వచ్చేది ಬೆತ್ತಲೆ, పోయేది ಬೆತ್ತಲೆ. ಅಂದರೆ ಹುಟ್ಟಿದ ಪ್ರತಿ ಒಂದು ವ್ಯಕ್ತಿ ಬಟ್ಟೆ ಇಲ್ಲದೇ ಜನನ, ಈ ತಾಯಿ ಗರ್ಭದಿಂದ ಯಾವ ಥರ ಮಗು ಹುಟ್ಟಾಗ್ತದೆ ಆ ಥರ, ಅದೇ ಥರ ಹೋಗ್ಬೇಕಾದ್ರೂ ತಾಯಿ ಗರ್ಭದಲ್ಲಿ ಹೆಂಗಿರ್ತಾರೆ ಅದೇ ಥರನೇ ಎಲ್ಲ ಬಟ್ಟೆನ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ఉಳಿಯೋದೇನಪ್ಪ ಅಂದರೆ, మిగిలేది మా కర్మము మేము చేసేది పుణ్యము. కాదంటే మా కర్మము మేము చేసేది పుణ్యము, దాంట్లో యోగము. ಅಂದರೆ ನಾವು ಯೋಗ ಪಡ್ಕೊಂಡಿರ್ತೀವಿ ಈ ಜೀವಿತಾವಧಿಯಲ್ಲಿ ಏನೇನು ಅನುಭವಿಸ್ತೀವಿ. ಈಗ ಕೆಲವರು ನಾವು ಸೂಟ್ ಹಾಕಿದ್ದೀನಿ, ಪೌಡ್ರ್ ಹಾಕಿರ್ಬೋದು, ಅಥವಾ ನೀವೆಲ್ಲ ಬಂಗಾರ ಹಾಕಿರ್ಬೋದು, ಇನ್ನೊಂದು ಹಾಕಿರ್ಬೋದು, ಹೆಸರು ತೊಗೊಂಡಿದ್ದೀರಿ, ಅದು ಯೋಗ. ಅದು ಏನು ತಳ್ಕೊಂಡಿದ್ದೀರಿ ಅದೇ ನಮ್ಮ ಹತ್ರ ಇರುತ್ತೆ, ಮತ್ತು ಯಾವುದೂ ಇರೋದಿಲ್ಲ. ಅದಕ್ಕೆ ಸಮಾಜಮುಖಿಯಾಗಿ ಎಲ್ಲರೂ ಕೆಲಸ ಮಾಡಿ. ಕಾರ್ಯಕ್ರಮದಲ್ಲಿ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್, ಬಿ ವರದರಾಜು, ಅಂಬರೀಶ್, ಹರೀಶ್, ಎಲ್ಐಸಿ ಮಂಜಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮೂರ್ತಿ, ಮನು, ಅಶೋಕ್, ಹೆಚ್ಆರ್ ರಾಮು, ತಮ್ಮಯ್ಯ, ಜೆಸಿಬಿ ರಘು ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಪಿಎಂಸಿ ಮಾರುಕಟ್ಟೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ, ಸ್ವಚ್ಛತೆಗೆ ಆದ್ಯತೆ ನೀಡಲು ಸೂಚನೆ. ಬೇಲೂರಿನಲ್ಲಿ ಕಟ್ಟಡ ಕುಸಿದು ಗಾಯಗೊಂಡಿದ್ದ ಮಹಿಳೆ ಸಾವು, ಸಾವಿನ ಸಂಖ್ಯೆ 3ಕ್ಕೆ ಏರಿಕೆ. ಬೈಕ್ಗೆ ಮಿನಿ ಟ್ರಕ್ ಡಿಕ್ಕಿ, ಬೈಕ್ಗೆ ಡಿಕ್ಕಿ ಹೊಡೆದು ಅಂಗಡಿಗೆ ಗುದ್ದಿದ ಮಿನಿ ಟ್ರಕ್. ಸಕಲೇಶಪುರ ತಾಲೂಕಿನ ಗುಳಗಳಲೆ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಘಟನೆ. ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಕಾರ್ಯವೈಖರಿಯ ಅಪಪ್ರಚಾರವನ್ನು ಸಂಘದ ಸದಸ್ಯರು ನಂಬಬಾರದು, ಅಧ್ಯಕ್ಷ ಹೊನ್ನೇಗೌಡ ಮನವಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.